ನೀವು ಈ ಗ್ರಹದ ಮೇಲೆ ವಾಸಿಸುತ್ತೀರಿ ಮತ್ತು ನೀವೆಂದಾದರೂ ತಿಳಿದಿರುವ ಪ್ರತಿಯೊಂದು ವಿಷಯವೂ ಇಲ್ಲಿಯೇ ಇದೆ. ಆದರೆ ಇಡೀ ಬ್ರಹ್ಮಾಂಡದ ಮಾಪಕಕ್ಕೆ ಹೋಲಿಸಿದರೆ ಭೂಮಿ ನಿಜಕ್ಕೂ ಎಷ್ಟು ಚಿಕ್ಕದು. ನಮ್ಮ ಅತ್ಯಂತ ಹತ್ತಿರದ ಕಾಸ್ಮಿಕ್ ನೆರೆಯವರಾದ ಚಂದ್ರನನ್ನು ಕಾಣಬಹುದಾದ ಜಾಗಕ್ಕೆ ಝೂಮ್ ಮಾಡುತ್ತಾ ಪ್ರಾರಂಭಿಸೋಣ. ಚಂದ್ರ ನಮ್ಮ ರಾತ್ರಿ ಆಕಾಶವನ್ನು ಆಳುತ್ತಿರುವುದರಿಂದ ಅದು ಭೂಮಿಗೆ ತುಂಬಾ ಹತ್ತಿರದಲ್ಲಿದೆ ಎಂದು ನೀವು ಯೋಚಿಸಬಹುದು. ಆದರೆ ವಾಸ್ತವದಲ್ಲಿ ಚಂದ್ರ ನಮ್ಮ ಗ್ರಹಕ್ಕೆ ಅಷ್ಟು ಹತ್ತಿರದಲ್ಲಿಲ್ಲ. ನಿಜವಾಗಿ ಅದು ಈಗ ನಿಮ್ಮಿಂದ ಸರಾಸರಿ 3,84,400 ಕಿಲೋಮೀಟರ್ ದೂರದಲ್ಲಿದೆ. ಆ ದೂರದಲ್ಲಿ 30 ಭೂಮಿಗಳನ್ನು ಸಾಲಾಗಿ ಜೋಡಿಸಬಹುದು ಮತ್ತು ನೀವು ಹೇಗಾದರೂ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಕಾರೋಡಿಸಿದರೆ ಇಡೀ ದೂರವನ್ನು ಕ್ರಮಿಸಲು ಸುಮಾರು 160 ದಿನಗಳು ತಗಲುತ್ತವೆ. ಈ ಅಗಾಧ ದೂರದ ಹೊರತಾಗಿಯೂ 12 ಮಂದಿ ಅಲ್ಲಿ ಕಾಲಿಡಲು ಸಾಧಿಸಿದ್ದಾರೆ. ಇದು ಒಬ್ಬ ಮಾನವ ಭೂಮಿಯಿಂದ ಎಂದಾದರೂ ಇದ್ದ ಅತ್ಯಂತ ದೂರದ ಅಂತರವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಮಾನವಕುಲದ ಶ್ರೇಷ್ಠ ಸಾಧನೆಗಳಲ್ಲಿ ಒಂದು. ನೀವು ಅವರೊಂದಿಗೆ ಅಲ್ಲಿ ನಿಂತಿದ್ದರೆ ಭೂಮಿ ಹೀಗೆ ಕಾಣಿಸುತ್ತಿತ್ತು. ಮನೆಯಲ್ಲಿರುವ ಯಾರಾದರೊಂದಿಗೆ ಸಂವಹನ ನಡೆಸಲು ನಿಮ್ಮ ಸಂದೇಶ ನಿಮ್ಮಿಂದ ಅವರಿಗೆ ತಲುಪಲು ಸರಿಸುಮಾರು 2.5 ಸೆಕೆಂಡ್ ಬೇಕಾಗುತ್ತದೆ, ಏಕೆಂದರೆ ಬೆಳಕಿನ ವೇಗದಲ್ಲಿ ಅಷ್ಟು ವೇಗವಾಗಿ ಚಲಿಸಬಹುದು. ಇದು ಮಂಗಳ ಗ್ರಹದ ಮೇಲ್ಮೈಯಿಂದ ತೆಗೆದ ಒಂದು ಚಿತ್ರ ಮತ್ತು ಅಲ್ಲಿ ನೀವು ನೋಡುವ ಆ ಚಿಕ್ಕ ಚುಕ್ಕೆ ಭೂಮಿ, ಮಂಗಳದ ನೆಲದಿಂದ ನೋಡಿದಂತೆ. ಸರಾಸರಿ ಮಂಗಳ ಭೂಮಿಯಿಂದ 22.5 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಈ ದೂರ 40.1 ಕೋಟಿ ಕಿಲೋಮೀಟರ್ವರೆಗೂ ಹೋಗಬಹುದು. ಅಂದರೆ ಮಾನವಕುಲ ಅಂತಿಮವಾಗಿ ಈ ಗ್ರಹದ ಮೇಲೆ ಒಬ್ಬ ವ್ಯಕ್ತಿಯನ್ನು ಇಳಿಸಲು ನಿರ್ಧರಿಸಿದಾಗ ಆ ವ್ಯಕ್ತಿ ಚಂದ್ರನಲ್ಲಿ ಇಳಿದ ಗಗನಯಾತ್ರಿಕರಿಗಿಂತ ಭೂಮಿಯಿಂದ 96,600 ಪಟ್ಟು ದೂರದಲ್ಲಿ ಇರುತ್ತಾರೆ. ಹಾಗಾಗಿ ಮಂಗಳದಿಂದ ಭೂಮಿಗೆ ಸಂದೇಶ ಕಳಿಸಲು ಕೇವಲ 2.5 ಸೆಕೆಂಡ್ ಅಲ್ಲ, ಆದರೆ ಪ್ರತಿ ದಿಕ್ಕಿನಲ್ಲೂ 20 ನಿಮಿಷಗಳು ತಗಲುತ್ತವೆ. ತುರ್ತು ಸಂದರ್ಭದಲ್ಲಿ ತಕ್ಷಣದ ಸಂವಹನ ಸಂಪೂರ್ಣ ಅಸಾಧ್ಯ. ಇನ್ನೂ ಹೊರಗಡೆ ಝೂಮ್ ಮಾಡಿದಾಗ ನಾವು ವಾಯೇಜರ್ 1 ಬಾಹ್ಯಾಕಾಶ ನೌಕೆಯನ್ನು ನೋಡಬಹುದು. ಭೂಮಿಯಿಂದ ಅತ್ಯಂತ ದೂರದಲ್ಲಿರುವ ಮಾನವ ನಿರ್ಮಿತ ವಸ್ತು. ಅದು ಪ್ರಸ್ತುತ ಭೂಮಿಯಿಂದ 138 AU ದೂರದಲ್ಲಿದೆ. AU ಎಂದರೆ ಖಗೋಳಮಾನ, ಭೂಮಿ ಮತ್ತು ಸೂರ್ಯನ ನಡುವಿನ ದೂರ. ಅಂದರೆ ವಾಯೇಜರ್ 1 ಸೂರ್ಯನಿಗಿಂತ ನಮ್ಮಿಂದ 138 ಪಟ್ಟು ದೂರದಲ್ಲಿದೆ. ತನ್ನ ದೀರ್ಘ ಪ್ರಯಾಣದ ಒಂದು ಕ್ಷಣದಲ್ಲಿ ವಾಯೇಜರ್ 1 ತನ್ನ ಕ್ಯಾಮೆರಾವನ್ನು ತಿರುಗಿಸಿ ಈ ಚಿತ್ರವನ್ನು ತೆರೆಯಿತು. ಇದು ಮೊದಲು ಏನೂ ದೊಡ್ಡದಾಗಿ ಕಾಣದೇ ಇರಬಹುದು, ಆದರೆ ನನ್ನ ಅಭಿಪ್ರಾಯದಲ್ಲಿ ಇದು ಮಾನವ ಇತಿಹಾಸದ ಉದ್ದಕ್ಕೂ ಎಂದಾದರೂ ತೆಗೆದ ಅತ್ಯದ್ಭುತವಾದ ಛಾಯಾಚಿತ್ರ. ಆ ಚಿಕ್ಕ ತಿಳಿನೀಲಿ ಚುಕ್ಕೆ ಭೂಮಿ, ಮತ್ತು ಇದರ ಬಗ್ಗೆ ಅತ್ಯದ್ಭುತವಾದ ಮಾತುಗಳನ್ನು ಹೇಳಿದ್ದು ಕಾರ್ಲ್ ಸಾಗನ್. ಮತ್ತೊಮ್ಮೆ ಆ ಚುಕ್ಕೆಯನ್ನು ನೋಡಿ, ಅದೇ ಇಲ್ಲಿ, ಅದೇ ನಮ್ಮ ಮನೆ, ಅದೇ ನಾವು. ನೀವು ಎಂದಾದರೂ ಕೇಳಿದ ಪ್ರತಿಯೊಬ್ಬ ವ್ಯಕ್ತಿ, ಎಂದಾದರೂ ಬದುಕಿದ ಪ್ರತಿಯೊಬ್ಬ ಮನುಷ್ಯ ಅದರಲ್ಲಿಯೇ ಇದ್ದರು. ನಮ್ಮ ಎಲ್ಲ ಸಂತೋಷ ಮತ್ತು ಸಂಕಟಗಳ ಒಟ್ಟು ರಾಶಿ. ಸಾವಿರಾರು ಆತ್ಮವಿಶ್ವಾಸದ ಧರ್ಮಗಳು, ಸಿದ್ಧಾಂತಗಳು ಮತ್ತು ಆರ್ಥಿಕ ತತ್ವಗಳು. ಪ್ರತಿ ಬೇಟೆಗಾರ ಮತ್ತು ಸಂಗ್ರಹಕ, ಪ್ರತಿ ವೀರ ಮತ್ತು ಹೇಡಿ, ಪ್ರತಿ ನಾಗರಿಕತೆಯ ಸೃಷ್ಟಿಕರ್ತ ಮತ್ತು ನಾಶಕ, ಪ್ರತಿ ರಾಜ ಮತ್ತು ರೈತ, ಪ್ರೀತಿಯಲ್ಲಿ ಮುಳುಗಿದ ಪ್ರತಿ ಯುವ ದಂಪತಿಗಳು, ಆಶಯ ಕಣ್ಣಿನ ಪ್ರತಿ ಮಗು, ಪ್ರತಿ ತಾಯಿ ಮತ್ತು ತಂದೆ, ಪ್ರತಿ ಆವಿಷ್ಕರ್ತರು ಮತ್ತು ಅನ್ವೇಷಕರು, ಪ್ರತಿ ನೈತಿಕತೆಯ ಬೋಧಕರು, ಪ್ರತಿ ಭ್ರಷ್ಟ ರಾಜಕಾರಣಿ, ಪ್ರತಿ ಸೂಪರ್ ಸ್ಟಾರ್, ಪ್ರತಿ ಸರ್ವೋಚ್ಚ ನಾಯಕ. ನಮ್ಮ ಜಾತಿಯ ಇತಿಹಾಸದಲ್ಲಿ ಪ್ರತಿ ಸಂತ ಮತ್ತು ಪಾಪಿ ಅಲ್ಲಿಯೇ ಬದುಕಿದ್ದರು, ಒಂದು ಸೂರ್ಯಕಿರಣದಲ್ಲಿ ತೇಲುತ್ತಿರುವ ಧೂಳಿನ ಕಣದ ಮೇಲೆ. ವಾಯೇಜರ್ 1 ಪ್ರಸ್ತುತ ಪ್ರತಿ ಸೆಕೆಂಡಿಗೆ 17 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಆದರೆ ಈ ವೇಗದಲ್ಲಿಯೂ ಅದು ಇನ್ನೂ 30,000 ವರ್ಷಗಳ ಕಾಲ ನಮ್ಮ ಸೌರಮಂಡಲದ ವ್ಯಾಪ್ತಿಯನ್ನು ಬಿಡಲಾರದು. ಸೌರಮಂಡಲದ ಆಚೆ ಹೋದ ನಂತರ ನಾವು ನಮ್ಮ ನಕ್ಷತ್ರಗಳ ನಡುವಿನ ನೆರೆಯವರ ಬಳಿ ತಲುಪುತ್ತೇವೆ. ಇಲ್ಲಿ ನಾವು ಜ್ಯೋತಿರ್ವರ್ಷ, ಲೈಟ್ ಇಯರ್ ಮಾಪನಕ್ಕೆ ಬದಲಾಗುತ್ತೇವೆ. ಜ್ಯೋತಿರ್ವರ್ಷ ಎಂದರೆ ಒಂದು ಪೂರ್ಣ ಭೂಮಿ ವರ್ಷದಲ್ಲಿ ಬೆಳಕು ಚಲಿಸುವ ದೂರ, ಸರಿಸುಮಾರು 9.46 ಲಕ್ಷ ಕೋಟಿ ಕಿಲೋಮೀಟರ್. ಇಲ್ಲಿ ಸೂರ್ಯನ ನಂತರ ನಮಗೆ ಅತ್ಯಂತ ಹತ್ತಿರದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಅದು ನಮ್ಮಿಂದ 4.24 ಜ್ಯೋತಿರ್ವರ್ಷ ದೂರದಲ್ಲಿದೆ. ಇದನ್ನು ಅರ್ಥಮಾಡಿಕೊಳ್ಳಲು ಸರಿಯಾದ ದಿಕ್ಕಿನಲ್ಲಿ ಹೋದರೆ ವಾಯೇಜರ್ 1ಗೆ ಅಲ್ಲಿಗೆ ತಲುಪಲು 70,000 ವರ್ಷಗಳು ತಗಲುತ್ತವೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಚಂದ್ರನ ಉದಾಹರಣೆ ಹಾಗೆ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಕಾರೋಡಿಸಿದರೆ ಅಲ್ಲಿಗೆ ತಲುಪಲು ಬ್ರಹ್ಮಾಂಡದ ಒಟ್ಟು ವಯಸ್ಸಿಗಿಂತ 6 ಪಟ್ಟು ಹೆಚ್ಚು ಸಮಯ ಬೇಕಾಗುತ್ತದೆ, ಮತ್ತು ನೀವು ತಲುಪುವಷ್ಟಿಗೆ ಆ ನಕ್ಷತ್ರ ಇನ್ನೂ ಇರುವುದಿಲ್ಲ. ಇನ್ನೂ ಹೊರಗಡೆ ಝೂಮ್ ಮಾಡಿದಾಗ ನಾವು ಇಡೀ ಕ್ಷೀರಪಥ ಗ್ಯಾಲಕ್ಸಿಯನ್ನು ನೋಡಬಹುದು.
ಇದರೊಳಗೆ ಭೂಮಿ ಇಲ್ಲಿದೆ. ಆ ಹಳವಿ ಚುಕ್ಕೆ, ಇದು ಇಡೀ ಮಾನವ ಇತಿಹಾಸದಲ್ಲಿ ನಾವು ರವಾನಿಸಿದ ರೇಡಿಯೋ ತರಂಗಗಳ ಗರಿಷ್ಠ ವ್ಯಾಪ್ತಿ. ಅಂದರೆ ಈ ವ್ಯಾಪ್ತಿಯ ಹೊರಗೆ ವಾಸಿಸುವ ಯಾವುದೇ ಸಂಭಾವ್ಯ ಅನ್ಯಜೀವಿಗೂ ಮಾನವಕುಲದ ಅಸ್ತಿತ್ವದ ಬಗ್ಗೆ ಪೂರ್ಣ ಅಜ್ಞಾನಿ. ನಾವು ಈಗ ತಿಳಿದಿರುವ ಮಟ್ಟಿಗೆ ಈ ಹಳವಿ ಚುಕ್ಕೆಯ ಹೊರಗೆ ಪೂರ್ಣ ಮೌನ. ಆದರೆ ಇಡೀ ಗ್ಯಾಲಕ್ಸಿ ತುದಿಯಿಂದ ತುದಿಗೆ 1,00,000 ಜ್ಯೋತಿರ್ವರ್ಷ ವಿಸ್ತಾರವಾಗಿದೆ. ನಮ್ಮ ಗ್ಯಾಲಕ್ಸಿಯೊಳಗೆ 100 ಕೋಟಿಗಿಂತ ಹೆಚ್ಚು ನಕ್ಷತ್ರಗಳು ಮತ್ತು 100 ಕೋಟಿಗಿಂತ ಹೆಚ್ಚು ಗ್ರಹಗಳಿವೆ. ಆದರೆ ರಾತ್ರಿ ಆಕಾಶದಲ್ಲಿ ನೀವು ಗ್ಯಾಲಕ್ಸಿಯ ಪೂರ್ಣ ಮಹಿಮೆಯನ್ನು ಎಂದಿಗೂ ನೋಡಿಲ್ಲ, ಏಕೆಂದರೆ ನಾವು ಬರಿಗಣ್ಣಿನಿಂದ ನೋಡಬಹುದಾದ 99% ನಕ್ಷತ್ರಗಳು ಈ ಚಿಕ್ಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿವೆ. ಆದರೆ ಈ ಅಗಾಧ ಗ್ಯಾಲಕ್ಸಿ ಕೂಡ ಅಲ್ಲಿರುವುದಕ್ಕೆ ಹೋಲಿಸಿದರೆ ಏನೂ ಅಲ್ಲ. ಇನ್ನು ಹೊರಗಡೆ ಝೂಮ್ ಮಾಡಿದಾಗ ನಾವು ಲೋಕಲ್ ಗ್ರೂಪ್ನನ್ನು ತಲುಪಬಹುದು. ಇದು ಸುಮಾರು 1 ಕೋಟಿ ಜ್ಯೋತಿರ್ವರ್ಷ ವ್ಯಾಪ್ತಿಯಲ್ಲಿ ಹರಡಿರುವ 54 ವಿಭಿನ್ನ ಗ್ಯಾಲಕ್ಸಿಗಳ ಒಂದು ಸಂಗ್ರಹ. ಇನ್ನೂ ಹೊರಗಡೆ ಝೂಮ್ ಮಾಡಿದಾಗ ನಾವು ವಿರ್ಗೋ ಸೂಪರ್ ಕ್ಲಸ್ಟರ್ನನ್ನು ನೋಡಬಹುದು. ಇಲ್ಲಿ ನಮ್ಮ ಲೋಕಲ್ ಗ್ರೂಪ್ ಒಂದು ಚಿಕ್ಕ ತುಣುಕು. ನಮ್ಮ ಲೋಕಲ್ ಗ್ರೂಪ್ನಂತಹ ಕನಿಷ್ಠ 100 ಇತರ ಗ್ಯಾಲಕ್ಸಿ ಗುಂಪುಗಳು ಇಲ್ಲಿ ಇವೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ ದೂರ ಊಹಿಸಲಾಗದ 111 ಕೋಟಿ ಜ್ಯೋತಿರ್ವರ್ಷ. ಆದರೆ ಈ ಅಗಾಧ ವಿರ್ಗೋ ಸೂಪರ್ ಕ್ಲಸ್ಟರ್ ಕೂಡ ಲಾನಿಯಾಕೆ ಸೂಪರ್ ಕ್ಲಸ್ಟರ್ನ ಒಂದು ಶಾಂತ ಚಿಕ್ಕ ತುಣುಕು. ಲಾನಿಯಾಕೆ ಒಂದು ದೈತ್ಯ ರಚನೆ, ನಮ್ಮ ಗ್ಯಾಲಕ್ಸಿ ಮತ್ತು ಇನ್ನೂ 1,00,000 ಗ್ಯಾಲಕ್ಸಿಗಳ ನೆಲೆ. ಒಂದು ತುದಿಯಿಂದ ಇನ್ನೊಂದು ತುದಿಗೆ 52 ಕೋಟಿ ಜ್ಯೋತಿರ್ವರ್ಷ. ಅಲ್ಲಿಂದಲೂ ನಾವು ಇಡೀ ದೃಶ್ಯ ಬ್ರಹ್ಮಾಂಡ, ಅಬ್ಸರ್ವಬಲ್ ಯೂನಿವರ್ಸ್ವರೆಗೂ ಝೂಮ್ ಮಾಡಬಹುದು. ಮತ್ತು ಈ ದೈತ್ಯ ಲಾನಿಯಾಕೆ ಸೂಪರ್ ಕ್ಲಸ್ಟರ್ ಕೂಡ ಇಲ್ಲಿ ಒಂದು ಚಿಕ್ಕ ಅಮುಖ್ಯ ತುಣುಕು. ಇದು ದೃಶ್ಯ ಬ್ರಹ್ಮಾಂಡ, ನಾವು ತಿಳಿದಿರುವ ಎಲ್ಲವನ್ನೂ ಇದು ಒಳಗೊಂಡಿದೆ. ಕನಿಷ್ಠ 2,00,000 ಕೋಟಿ ಗ್ಯಾಲಕ್ಸಿಗಳು, ಇವೆಲ್ಲ ಒಟ್ಟಾಗಿ ಭೂಮಿಯ ಮೇಲಿರುವ ಎಲ್ಲ ಮರಳಿನ ಕಣಗಳಿಗಿಂತ ಹೆಚ್ಚು ನಕ್ಷತ್ರಗಳನ್ನು ಹೊಂದಿವೆ. ಭೂಮಿಯಿಂದ ದೃಶ್ಯ ಬ್ರಹ್ಮಾಂಡದ ಯಾವುದೇ ತುದಿಗೆ 4,650 ಕೋಟಿ ಜ್ಯೋತಿರ್ವರ್ಷ ದೂರ. ಅಂದರೆ ಪೂರ್ಣ ಅಗಲ 9,300 ಕೋಟಿ ಜ್ಯೋತಿರ್ವರ್ಷ. ಇನ್ನೂ ಹೆಚ್ಚು ಆಸಕ್ತಿಕರವೆಂದರೆ ದೃಶ್ಯ ಬ್ರಹ್ಮಾಂಡದ ಆಚೆ ಏನಿದೆ? ನೆನಪಿಟ್ಟುಕೊಳ್ಳಿ, ದೃಶ್ಯ ಬ್ರಹ್ಮಾಂಡ ಎಂದರೆ ನಾವು ಈಗ ನೋಡಬಹುದಾದದ್ದು ಮಾತ್ರ. ಅದರ ಹೊರಗಿನ ರುಳಿದ ಬ್ರಹ್ಮಾಂಡ ನಾವು ಎಂದಾದರೂ ಊಹಿಸಬಹುದಾದುದಕ್ಕಿಂತ ಅನೇಕ ಪಟ್ಟು ದೊಡ್ಡದಾಗಿರಬಹುದು. ನಾವು ಸರಳವಾಗಿ ಅಲ್ಲಿನ್ನೇನಿದೆ ಎಂದು ತಿಳಿದಿಲ್ಲ, ಏಕೆಂದರೆ ಆ ಅತ್ಯಂತ ದೂರದ ಸ್ಥಳಗಳಿಂದ ಬೆಳಕು ಬ್ರಹ್ಮಾಂಡದ ಇತಿಹಾಸದಲ್ಲಿ ಇನ್ನೂ ಭೂಮಿಯನ್ನು ತಲುಪಲು ಸಾಕಷ್ಟು ಸಮಯ ಸಿಕ್ಕಿಲ್ಲ. ಮತ್ತು ಕೆಲವು ಜಾಗಗಳಿಂದ ಬೆಳಕು ನಮ್ಮನ್ನು ಎಂದಿಗೂ ತಲುಪಲಾರದು, ಏಕೆಂದರೆ ಭೂಮಿಯಿಂದ ಬಹಳ ದೂರದಲ್ಲಿರುವ ಬಾಹ್ಯಾಕಾಶದ ಕೆಲವು ಭಾಗಗಳು ಬೆಳಕಿನ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ನಮ್ಮಿಂದ ದೂರ ಸರಿಯುತ್ತಿವೆ. ಅಂದರೆ ಆ ಜಾಗಗಳಿಂದ ಬೆಳಕು ಎಂದಿಗೂ ಭೂಮಿಯನ್ನು ತಲುಪಲಾರದು. ಅಂದರೆ ಮಾನವಕುಲ ಶಾಶ್ವತವಾಗಿ ಉಳಿದರೂ ಬ್ರಹ್ಮಾಂಡದಲ್ಲಿ ಅಜ್ಞಾತ ಸಂಖ್ಯೆಯಲ್ಲಿ ಸ್ಥಳಗಳಿರುತ್ತವೆ, ಅವುಗಳನ್ನು ನಾವು ಎಂದಿಗೂ ತಿಳಿಯಲಾರೆವು ಅಥವಾ ನೋಡಲಾರೆವು. ಹಾಗಾಗಿ ದೃಶ್ಯ ಬ್ರಹ್ಮಾಂಡ ಅಸಾಮಾನ್ಯವಾಗಿ ದೊಡ್ಡದಾಗಿ ಕಂಡರೂ ಅದು ಒಟ್ಟು ಬ್ರಹ್ಮಾಂಡದ ಒಂದು ಚಿಕ್ಕ ಭಾಗ ಆಗಿರಬಹುದು. ಡಾಕ್ಟರ್ ಆಲನ್ ಗತ್ ಪ್ರಸ್ತಾಪಿಸಿದ ಕಾಸ್ಮಿಕ್ ಇನ್ಫ್ಲೇಷನ್ ಸಿದ್ಧಾಂತದ ಪ್ರಕಾರ ಬಿಗ್ ಬ್ಯಾಂಗ್ ನಂತರ 10⁻⁻37 ಸೆಕೆಂಡ್ನಲ್ಲಿ ಕಾಸ್ಮಿಕ್ ಇನ್ಫ್ಲೇಷನ್ ಆರಂಭವಾಯಿತು ಎಂದು ಭಾವಿಸಿದರೆ, ಮತ್ತು ಇನ್ಫ್ಲೇಷನ್ ಆರಂಭಕ್ಕೂ ಮೊದಲು ಬ್ರಹ್ಮಾಂಡದ ಗಾತ್ರ ಅದರ ವಯಸ್ಸು ಮತ್ತು ಬೆಳಕಿನ ವೇಗದ ಗುಣಲಬ್ಧಕ್ಕೆ ಸಮವಾಗಿತ್ತು ಎಂದು ಭಾವಿಸಿದರೆ, ಇದು ಇಂದು ಬ್ರಹ್ಮಾಂಡ ದೃಶ್ಯ ಬ್ರಹ್ಮಾಂಡದ ದಿಕ್ಕಿನಲ್ಲಿ 1,050 ಸೆಕ್ಸ್ಟಿಲಿಯನ್, ಅಂದರೆ 1ರ ಮುಂದೆ 23 ಶೂನ್ಯಗಳು ಪಟ್ಟು ಅಗಲವಾಗಿದೆ ಎಂದು ಸೂಚಿಸುತ್ತದೆ. ಈ ಸಂಖ್ಯೆ ಹೇಗಿದೆ? ಇಷ್ಟು ಶೂನ್ಯಗಳಿವೆ. ಇದನ್ನು ಅರ್ಥಮಾಡಿಕೊಳ್ಳಲು ನೀವು ದೃಶ್ಯ ಬ್ರಹ್ಮಾಂಡ, ನೀವು ನೋಡಬಹುದಾದುದು ಎಲ್ಲವೂ ಒಂದು ಬಲ್ಬ್ ಗಾತ್ರದಷ್ಟಿದೆ ಎಂದು ಭಾವಿಸಿ. ಆದರೆ ನಿಜವಾಗಿ ಒಟ್ಟು ಬ್ರಹ್ಮಾಂಡ ಮಾಜಿ ಗ್ರಹ ಪ್ಲೂಟೋಗಿಂತ ದೊಡ್ಡದು. ಪ್ಲೂಟೋದ ಮಧ್ಯದಲ್ಲಿ ಒಂದು ಬಲ್ಬ್ ಇದೆ ಎಂದು ಕಲ್ಪಿಸಿ. ನಾವು ಬಲ್ಬಿನ ಒಳಗೆ ಇದ್ದೇವೆ ಮತ್ತು ಹೊರಗೆ ಪ್ಲೂಟೋ ಇರುವ ಬಗ್ಗೆ ನಮಗೆ ಅರಿವೇ ಇಲ್ಲ. ಇದು ನಮ್ಮ ಪರಿಸ್ಥಿತಿ. ನಾವು ಅಸಾಮಾನ್ಯವಾಗಿ ಚಿಕ್ಕವರು. ಆದರೆ ನೀವು ಚಿಂತೆ ಮಾಡಬೇಡಿ, ಏಕೆಂದರೆ ಇದರ ಅರ್ಥ ಹೊರಗೆ ಇನ್ನೂ ಅನ್ವೇಷಿಸಲು ಬಹಳಷ್ಟಿದೆ. ನಾವೆಲ್ಲರೂ ಒಟ್ಟಾಗಿ. ನೀವು ಈ ಗ್ರಹದ ಮೇಲೆ ವಾಸಿಸುತ್ತೀರಿ ಮತ್ತು ನೀವೆಂದಾದರೂ ತಿಳಿದಿರುವ ಪ್ರತಿಯೊಂದು ವಿಷಯವೂ ಇಲ್ಲಿಯೇ ಇದೆ. ಆದರೆ ಇಡೀ ಬ್ರಹ್ಮಾಂಡದ ಮಾಪಕಕ್ಕೆ ಹೋಲಿಸಿದರೆ ಭೂಮಿ ನಿಜಕ್ಕೂ ಎಷ್ಟು ಚಿಕ್ಕದು? ನಮ್ಮ ಅತ್ಯಂತ ಹತ್ತಿರದ ಕಾಸ್ಮಿಕ್ ನೆರೆಯವರಾದ ಚಂದ್ರನನ್ನು ಕಾಣಬಹುದಾದ ಜಾಗಕ್ಕೆ ಝೂಮ್ ಮಾಡುತ್ತಾ ಪ್ರಾರಂಭಿಸೋಣ. ಚಂದ್ರ ನಮ್ಮ ರಾತ್ರಿ ಆಕಾಶವನ್ನು ಆಳುತ್ತಿರುವುದರಿಂದ ಅದು ಭೂಮಿಗೆ ತುಂಬಾ ಹತ್ತಿರದಲ್ಲಿದೆ ಎಂದು ನೀವು ಯೋಚಿಸಬಹುದು. ಆದರೆ ವಾಸ್ತವದಲ್ಲಿ ಚಂದ್ರ ನಮ್ಮ ಗ್ರಹಕ್ಕೆ ಅಷ್ಟು ಹತ್ತಿರದಲ್ಲಿಲ್ಲ. ನಿಜವಾಗಿ ಅದು ಈಗ ನಿಮ್ಮಿಂದ ಸರಾಸರಿ 3,84,400 ಕಿಲೋಮೀಟರ್ ದೂರದಲ್ಲಿದೆ. ಆ ದೂರದಲ್ಲಿ 30 ಭೂಮಿಗಳನ್ನು ಸಾಲಾಗಿ ಜೋಡಿಸಬಹುದು. ಮತ್ತು ನೀವು ಹೇಗಾದರೂ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಕಾರೋಡಿಸಿದರೆ ಇಡೀ ದೂರ